ಸುಮ್ಮನೆ ಚಂದಕ್ಕೆ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ಆಗ್ಲಿಲ್ಲ. ಸಾರಿ, ಕಂಪನಿಗೆ ದ್ರೋಹ ಆಗ್ತಿದೆ ಅಂತ ಅನ್ನಿಸ್ಬಿಟ್ರೆ ನನ್ನ ಕೋಪ ನೆತ್ತಿಗೇರ್ಬಿಡುತ್ತೆ. ಐಮ್ ಸಾರಿ. ಆದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಈ ಕಂಪನಿಗೆ ಮೋಸ ಮಾಡೋ ಉದ್ದೇಶ ಏನಾದ್ರು ಇದ್ರೆ ಕೂಡ್ಲೇ ಅದನ್ನ ಕಿತ್ ಹಾಕಿ. ಇಲ್ಲಾಂದ್ರೆ ಹೆಂಗ್ಸು ಗಂಡ್ಸು ಅನ್ನೋದು ನೋಡದೆ ನಾನು ಆಕ್ಷನ್ ತಗೋಬೇಕಾಗತ್ತೆ. ಸರ್, ದಿಸ್ ಇಸ್ ಟೂ ಮಚ್. ನಾನು ಏನ್ ತಪ್ಪು ಮಾಡದೆ ಇದ್ರು ನೀವು ಇಷ್ಟು ಮಾತಾಡ್ತಾ ಇದ್ದೀರಾ. ನೀವು ದೊಡ್ಡ ಆಫೀಸರ್ ಅಂತ ನಾನು ಏನಾದ್ರು ಮಾತಾಡಿದ್ರೆ ಸುಮ್ಮನೆ ಇದ್ದೀನಿ. ನಾನು ಎಷ್ಟು ಹೇಳಿದ್ರು ನಿಮ್ಮ ಅನುಮಾನ ಹೋಗ್ಲಿಲ್ಲ ಅಂದ್ರೆ ಅದ್ ನನ್ ದುರದೃಷ್ಟ. ಬರ್ತೀನಿ ಸರ್. ಅವಳು ಕೊಬ್ಬು ನೋಡಿ ಸರ್, ಬೇಕಾದ್ರೆ ರಿಸೆಪ್ಷನಿಸ್ಟ್ ಕರ್ಸ್ಲಾ, ಕೇಳ್ಸೋಣ. ಏನು ಬೇಡ್ರಿ, ಅವಳ ಮೇಲೆ ನಾವು ಒಂದು ಕಣ್ಣಿಟ್ಟಿದ್ವಿ ಅಂತ ಅವಳು ಗೊತ್ತಾಯ್ತಲ್ಲ, ಅಷ್ಟಕ್ಕೆ ಅವಳು ಸುಮ್ಮನಾದ್ರೂ ಆಗ್ಬಹುದು. ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕಾಗತ್ತಲ್ವಾ? ಏನೇ ಸ್ವಪ್ನ? ಮೊದಲು ಇಲ್ಲಿಂದ ಹೋಗೋಣ ನಡೀರಿ. ಎಷ್ಟೊತ್ತು ಅಂತ ಹೇಗೆ ನಿಂತಿರ್ತೀಯ ಸ್ವಪ್ನ? ನಿನ್ ತಮ್ಮನ್ ಬಸ್ ಎಷ್ಟು ಗಂಟೆಗಿರೋದು? 8:30. ಅರುಣ್ ಒಳ್ಳೆ ಮನುಷ್ಯ ಅಲ್ಲ, ನಿಮಗ್ ತಕ್ಕ ವ್ಯಕ್ತಿನೂ ಅಲ್ಲ. ಅರುಣ್, ನಾನೇನಾದ್ರೂ ನಿಮಗ್ ಕೈ ಕೊಟ್ಟು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಅರುಣ್? ಅಯ್ಯೋ, ಇಲ್ಲೇ ಈಗ್ಲೇ ಹಾರ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ. ಅರುಣ್, ಏ ಸ್ವಪ್ನ, ಏನಾಯ್ತು ಅಂತ ಹೇಳಿಲ್ಲ? ಏನಿಲ್ಲ. ಅಬ್ಬಾ, ನಗುಮುಖ ಕಾಣ್ತಲ್ಲ. ಇದೇನು ಅಂತ ಕೇಳಲ್ವಾ? ಮತ್ತೊಂದ್ ಡ್ರೆಸ್? ಹೌದು, ಆದ್ರೆ ನಿಂಗಲ್ಲ, ಸತೀಶ್ಗೆ. ಅರುಣ್, ಹ್ಮ್ ಹೇಳಲ್ಲ. ಹೋಗ್ಲಿ, ನಾನು ಹೇಳ. ಈ ಡ್ರೆಸ್ಸಲ್ಲಿ ನೀನು ಸೂಪರ್. ನೀವಿಬ್ರು ಹೊರಡಿ, ಲೇಟ್ ಆಗ್ಬಹುದು. ಇನ್ನೇನ್ ಟೈಮ್ ಆಯ್ತಲ್ಲ ಬಿಡು. ಅಕ್ಕ, ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ. ಅಕ್ಕ, ಇನ್ ಮನೆ ಯೋಚನೆ ನನಗ್ ಬಿಟ್ಬಿಡು. ಯಾವಾಗ ಮದ್ವೆ ಆಗ್ತೀಯ ಹೇಳು? ಆಗೋ ಕಾಲಕ್ಕಾಗತ್ತೆ. ನಿನ್ ಬಸತ್ತು ನಡಿ. ಬರ್ತೀನಿ ಬಾಬಾ. ಯಾ, ಗುಡ್ ಲಕ್, ಡೂ ವೆಲ್. ಥ್ಯಾಂಕ್ ಯು. ಬರ್ತೀನಕ್ಕ. ಲೆಟ್ರ್ ಬರೆಯೋ. ಆಯ್ತಕ್ಕ.